ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಿತ್ಯ ನಾಯಕ್ ಯೂಟ್ಯೂಬ್ ಚಾನಲ್. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಯಾಕಂತ ಹೇಳಿದ್ರೆ ನೈಟ್ 9:30 ಆಗುವಾಗ 100 ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದರೂ ಎಷ್ಟೊಂದು ಖುಷಿ ಆಗ್ತಿದೆ ಅಂದರೆ ಅಷ್ಟೊಂದು ಖುಷಿ ಆಗ್ತಾ ಇದೆ. ನೈಟೇ ವೀಡಿಯೋ ಮಾಡುವ ಅಂದ್ಕೊಂಡೆ, ಆದರೆ ಬೇಡ, ಮಾರ್ನಿಂಗ್ ಎದ್ದು ಚೆನ್ನಾಗಿ ರೆಡಿಯಾಗಿ ವೀಡಿಯೋ ಮಾಡುವ ಅಂತೇಳ್ಬಿಟ್ಟು ಈಗ ಸ್ಟಾರ್ಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಇದೇ ಥರ ಸಪೋರ್ಟ್ ಮಾಡಿ ಜೊತೆಗಿರಿ ಯಾವತ್ತೂ. ಥ್ಯಾಂಕ್ ಯು ಸೋ ಮಚ್. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನು ಬ್ಲಾಗ್ ಅಂತ ಹೇಳಿದ್ರೆ, ಅಕ್ಕನ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ತುಂಬ ಟೈಮಿಂದ. ಇವಾಗ ನನಗೆ ರಜಾ ಇದೆ ಅಲ್ವಾ, ಅದಕ್ಕೆ ಇನ್ನು ರಜಾ ಸಿಗಲ್ಲ ಅಂತಲ್ಲ, ಸಿಗುತ್ತೆ ಒಂದು 2-3 ದಿನ. ಆಗ ನಾನು ಎಲ್ಲಿಗೂ ಹೋಗಲ್ಲ, ಮನೆಯಲ್ಲೇ ಇರ್ತೀನಿ ಜಾಸ್ತಿ. ಈ ಥರ ಜಾಸ್ತಿ ರಜಾ ಸಿಕ್ಕಿದಾಗ ಮಾತ್ರ ನಾನು ಹೊರಗಡೆ ಹೋಗ್ತೀನಿ. ಅದಕ್ಕೆ ಅಕ್ಕನ ಮನೆಗೆ ಹೋಗುವ ಅಂತ ರೆಡಿಯಾಗಿದ್ದೀನಿ. ಬ್ಯಾಗೆಲ್ಲ ಪ್ಯಾಕ್ ಮಾಡಾಗಿದೆ, ನಾನು ರೆಡಿಯಾಗಿದೆ. ಸರ್ಪ್ರೈಸ್ ಕೊಡುವ ಅಂದ್ಕೊಂಡಿದ್ದೆ ನಾನು. ಆದರೆ ಏನಂತ ಹೇಳಿದ್ರೆ, ಅವ್ರ ಮನೆ ನಾಯಿ ಇದೆ. ನನಗೇನಾದ್ರು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೋದರೆ ನಾನು ಸರ್ಪ್ರೈಸ್ ಆಗಿಬಿಡ್ತೀನಿ ನಾಯಿ ಜೊತೆ ಕಚ್ಚಿಸ್ಕೊಂಡು. ಅದಕ್ಕೆ ಅಕ್ಕನಿಗೆ ಕಾಲ್ ಮಾಡಿ ನೆನ್ನೆನೇ ಹೇಳಿದ್ದೀನಿ. ಇವಾಗ ಇನ್ನೊಂದು ಸಲ ಕಾಲ್ ಮಾಡಬೇಕು. ಇದರಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ, ನಾನು ಅಮ್ಮನಿಗೆ ಇನ್ನೂ ಹೇಳಿಲ್ಲ ಹೋಗ್ತಾಯಿದ್ದೀನಿ ಅಂತ. ಇವಾಗ ಫೋನ್ ಮಾಡಿ ಹೇಳಬೇಕು, ಏನು ಹೇಳ್ತಾರೆ ಕೇಳುವ. ಅಪ್ಪನ ಹತ್ರ ಎಲ್ಲ ಹೇಳಿ ರೆಡಿಯಾಗಾಯಿತು. ಬನ್ನಿ ಹೋಗುವ. ಮಳೆ ಬರ್ತಿದೆ ಸ್ವಲ್ಪ ಲೈಟಾಗಿ, ನೋಡುವ. ಆಟೋ ಸಿಕ್ಕಿದ್ರೆ ಆಟೋದಲ್ಲಿ ಇಲ್ಲಿ ನಡ್ಕೊಂಡು ಹೋಗೋ, ಪಕ್ಕದಲ್ಲೇ ಇರೋದು. ಲೆಟ್ಸ್ ಗೋ. ಇರೋದು ಅಕ್ಕನ ಮನೆ. ಹಲೋ, ಹೆಂಗ್ ಫೀಲ್ ಆಯ್ತಿದೆ? ತುಂಬಾ ಖುಷಿ ಆಗ್ತಾ ಇದೆ. ಇದು ಆಕ್ಚುಲಿ ಚೆನ್ನಾಗಿ ಡೌ ಮಾಡ್ತಿದ್ದಾರೆ ಗಾಯ್ಸ್. ಎಷ್ಟೊಂದು ಖುಷಿ ಆಯ್ತಿದೆ, ತುಂಬಾ ಖುಷಿ ಆಗ್ತಾ ಇದೆ. ಹೋಗಿ ಬಾ. ಅಮ್ಮನ ಹತ್ರ ಹೇಳಿಲ್ಲ ಇನ್ನು. ಬೇಡ, ಹೇಳ್ಬೇಡ, ನಾನು ಹೇಳ್ಕೊಳ್ತೀನಿ. ಯಾಕೆ? ಏನ್ ಗೊತ್ತಾ ಗಾಯ್ಸ್, ಪ್ಲಾನ್ ನಮ್ಮಪ್ಪಂದು ಏನಂತ ಹೇಳಿದ್ರೆ, ಈಗ ನಾನು ಅಪ್ಪ ಹೇಳ್ತಾರೆ ಅನ್ಕೊಂಡು ಹೋಗ್ತೀನಿ. ನಮ್ಮ ಅಪ್ಪ ಅಮ್ಮ ಬಂದ್ಮೇಲೆ ಏನು ಹೇಳ್ತಾರೆ, ನಿನ್ನ ಮಗಳು ನಿನ್ನ ಹತ್ರ ಹೇಳ್ದೆ ಹೋಗಿದ್ದಾಳೆ ನೋಡು ಅಂತ ಹಾಕ್ಕೊಡ್ತಾರೆ ಗೈಸ್. ಇದು ನಮ್ಮ ಅಪ್ಪಂದು ಆಕ್ಚುಲ್ ಪ್ಲಾನ್. ನೋ ಕಾಮೆಂಟ್ಸ್ ಇಲ್ಲ ಸರ್. ಈಗ ಬನ್ನಿ. ಏನ್ ಮಾಡ್ತಿದ್ದಾರೆ ಇವ್ರಿಗಿದೆ ಕೆಲಸ. ಅಕ್ಕ ಇರಲ್ಲ 3 ದಿನ, ಹೆಂಗ ಅನ್ಸ್ತಿದೆ? 3 ದಿನ ಗೈಸ್ ನಮ್ಮ ಮನೇಲಿ ಪಕ್ಕ ಶಾಂತಿ ನೆಮ್ಮದಿ ಅನ್ನೋದೆಲ್ಲ ನಮ್ಗೆ 100% 200% ಇರ್ತದೆ ಅನ್ಕೊಳ್ಳಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಯಾಕಂಗೆ ಹೇಳ್ತಿದ್ದೀರಾ? ನಮ್ಮ ಅಕ್ಕ ಇಲ್ಲ ಅಂದ್ರೆ ನೆಮ್ಮದಿ ಇಲ್ಲ ಗೈಸ್. ಅನ್ಭವಿಸ್ತಾರೆ ಗೈಸ್. ನಾನು ಇರಲ್ಲ ಅಂದ್ರೆ ಎಲ್ಲ ಕೆಲಸ ಇವ್ರ ತಲೆ ಮೇಲೆ ಗೈಸ್. ಅನ್ಭವಿಸ್ಬೇಕು. ನಂಗೆ ಜಾಲಿ. ಆಯ್ತು, ಆಮೇಲೆ ಗೋವಾ. ಲೆಟ್ಸ್ ಗೋ. ಮರ್ತು ಬಿಟ್ಟೆ, ಅಮ್ಮನಿಗೆ ಫೋನ್ ಮಾಡಿ ಹೇಳ್ವಾ. ಫೋನ್ ಮಾಡಿ ಹೇಳಕ್ಕೆ. ಫೋನ್ ಕೊಡು, ಒಂದು ನಿಮಿಷ ಕೊಡು. ವಾಯ್ಸ್ ಹೋಗ್ತಾ ಇದ್ದೀನಿ, ಬನ್ನಿ ಹೋಗುವ. ಅಂತೂ ಇದ್ದು ಅಕ್ಕನ ಮನೆ ತಲುಪಿದ್ದೀವಿ. ಭಯ ಆಯ್ತು ಗಾಯ್ಸ್. ಇದ್ರೆ ಅವ್ರು ಹೇಳಿದ್ದಾರೆ ಕಟ್ಟಾಕಿದ್ದಾರೆ ಅಂತ. ಧೈರ್ಯ ಮಾಡಿ ಹೋಗ್ತಾ ಇದ್ದೀವಿ. ಬನ್ನಿ. ನಾನು ಕಾಣ್ತೀನಿ, ತಲೆ ಫುಲ್ ಬರ್ತಿದ್ಯೋ ಒಂದು ಗೊತ್ತಾಗಲ್ಲ ಗಾಯ್. ಕರೆಕ್ಟಾಗಿ ಹಿಡ್ಕೊಂಡಿರ್ತೀನಿ, ಒಂದೊಂದು ಟೈಮ್ ತಲೆನೇ ಬರಲ್ಲ ನಂದು ಅರ್ಧ. ಗಾಳಿ ಬಿಟ್ಟರೆ ಬಂಡ್ರ ನಾಯಿ ತಾನೆ, ಕಚ್ಚಾಕ್ಬಿಟ್ಟನು. ಒಬ್ಳೆ ಮಗಳು ಅಪ್ಪ ಅಮ್ಮನಿಗೆ. ಈ ಕಡೆ ಬನ್ನಿ ನನ್ನ ಜೊತೆಗೆ. ನನ್ನ ಮನೆ ಒಳಗೆ ಸೇರಿಸಿ ನೀವೆಲ್ಲ ಬೇಕಾದ್ರೂ ಹೋಗಿ. ಬಂಡ್ರ ಜೊತೆಗೆ ಬನ್ನಿ. ನಾಯಿ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬ್ಲಾಗ್ ಎಲ್ಲ ಬಿದ್ರಲ್ಲ, ಕ್ರೇಜಿ. ಅಲ್ಲ ಗೈಸ್, ಅಲ್ಲ 5 ನಿಮಿಷ ಬಿಟ್ಟು ಮೇಲೆ ಬನ್ನಿ ಅಂತ ಹೇಳಿದ್ರೆ, ಬಂದ್ಮೇಲೆ ಇಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಿರೋದು ಯಾವ ನಂಬರ್ ಉಳಿದು ಅಂತ. ಖುಷಿ ವಿಷಯ ಏನಂದ್ರೆ ಬಿದ್ರು, ಬ್ಲಾಗಲ್ಲಿ ಬಿದ್ರು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಆದ್ಮೇಲೆ ಅವನು ಓಡಿಸ್ಕೊಂಡು ಹೋಗಿ ನಾವು ಬಿದ್ದಿದ್ದು. ಅಪ್ಪ ನಾಯಿ ಅಟ್ಟಾಡ್ಸ್ಕೊಂಡಿಲ್ಲ. ಹೌದಾ? ನಮ್ಮ ಮಗಳು ನೋಡಿ ಗಾಯ್ಸ್, ನಮ್ಮ ಮಗಳ ಹೆಸರು ರಿಧಿ ಅಂತ. ರಿಧಿ ನಾನು ಹೇಳ್ದೆ, ಅದಕ್ಕೆ 6 ಬಂದಿತ್ತಂತೆ. ರಿತ್ಯ ಅಂತ ಇಟ್ಬಿಟ್ಟೆ. ಆಯ್ತು, ಆಮೇಲೆ ಇವ್ರು
ಬೇಡ ರಿತ್ಯ 2 ಬೇಡ, ನಮ್ಗೊಂದೇ ರಿತ್ಯ ಸಾಕು ಅಂತ ಹೇಳಿದ್ರು. ನಮ್ಮ ಹುಡುಗಿ ಹೇಗೆ, ನಮ್ಮ ಹುಡುಗಿ ಸೂಪರ್ ತಾನೆ, ಹೇಗೆ ಮಾಡ್ತಾಳೆ ಅವಳಿಗೆಲ್ಲ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಕಮೆಂಟ್ ಮಾಡಿ, ಮಾಡಿ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಇದಕ್ಕೆ ಗುರು ನಾ ಇಲ್ಲಿಗೆ ಬರೋದು, ಅದಕ್ಕೆ ನಾ ಇಲ್ಲಿಗೆ ಬರೋದು, ಹಿಂಗೆ ನಗಾಡ್ಕೊಂಡು ಸಾಕ್ತಿರ್ತೀವಿ. ನನ್ನ ಅಮ್ಮ ಮಾತಾಡೋದು ಬರ್ತೋಗ್ಬಿಡುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಸಬ್ಸ್ಕ್ರೈಬ್ ಏನೋ ಒಂದು ಮಾಡಿ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಅಲ್ಲ ನೀವೆಲ್ಲ ಬಿಡಿ, ಈ ತರ ಒಬ್ರು ವಿಡಿಯೋ ಮಾಡಿ ಬಿದ್ದೋದ್ರು. ಅಂತ ಗೊತ್ತಾ, ಆಯ್ ಅಂಕಲ್ ಆಯ್ ಮಾಡಿ. ಅಂಕಲ್ ತೋರಿಸಿಲ್ಲ ಬ್ಲಾಗ್ ಎಲ್ಲ. ನೀವು ಪರವಾಗಿಲ್ಲ, ಇವ್ರು ಜಾರ ಬಿದ್ರು, ನೋಡಿದ ತಕ್ಷಣ ಬಿದ್ರು. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಬಿದ್ದಿದ್ದು? ಎಕ್ಸ್ಪೀರಿಯನ್ಸ್ ವರ್ಸ್ಟ್ ಆಗಿತ್ತು. ನಾನು ಬೇರೆ ಜಾರಿದ್ದೀನಿ ಇವತ್ತು. ಇದ್ದೀರಾ ನಮಗೋಸ್ಕರ? ಈಗ ಮೀನಿದೆ, ಸಾರು ಸ್ವಲ್ಪ ಇರೋದ್ರಿಂದ ಟೊಮೆಟೊ ಗೊಜ್ಜು ಮಾಡ್ತಿದ್ದೀರಾ? ಇನ್ನು ಬದುಕ್ತೀವ? ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್, ಇಲ್ಲಿವರೆಗೆ ಎಲ್ಲರೂ ಬದುಕಿದ್ದಾರೆ, ಇನ್ನು ಬದುಕ್ತಾರಾ? ಅದು ನಿಮ್ಮ ಅಮ್ಮನಷ್ಟು ಚೆನ್ನಾಗಿ ಯಾರು ಮಾಡಲ್ಲ ಅಂತ. ನಮ್ಮಮ್ಮ ಅಂತಾರ ಈ ಕಡೆ ನೋಡಿ. ಅವ್ರದ್ದು ಅಮ್ಮ ಮಾಡಿದ್ರೆ ಸೂಪರ್, ನನಗಂತೂ ತುಂಬಾ ಇಷ್ಟ. ಇಷ್ಟನಾ? ನೀವ್ ಯಾವಾಗ ನಮ್ಮ ಮನೆಗೆ ಬರೋದು? ಇವಾಗ ರೆಡ್ ಹ್ಯಾಂಡ್ ಆಗಿ ಕೇಳ್ತಿದ್ದೀನಿ ಗೈಸ್, ಇಲ್ಲಾಂದ್ರೆ ನಾಳೆ ಬರ್ತೀನಿ ನಾಡಿದ್ದು ಬರ್ತೀನಿ ಅನ್ಕೊಂಡು ತಳ್ತಾರೆ. ನೋಡ್ತೀನಿ, ಏನ್ ನೋಡ್ತೀನಿ? ಬರ್ತೀನಿ, ನೋಡ್ತೀನಿ. ಬರೀ ಡೌಗಳು ನಿಮ್ದು. ನೋಡಿ ಗೈಸ್, ಒರಿಜಿನಲ್ ಕಲರ್. ಎಲ್ಲಿ ಅಯ್ಯೋ ನಾಚಿ ನೀರಾದ ಶ್ರಾವ್ಯ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಚೆಫ್ ಅವರು ಚೆಪ್ಪು ಮಾಡಿದ್ದಾರೆ. ಅಷ್ಟ ಅವಳು ಆಗ್ಲೇನು ಹೇಳಿದಕ್ಕೆ ಯಾವಡು ಸಬ್ಸ್ಕ್ರೈಬ್ ಮಾಡುವ ಮಾಡಿ ಅಂತ ಹೇಳಿದ್ರಲ್ಲ, ಹೇಳಿದ್ಲಲ್ಲ, ಕಾಫಿ ಮಾಡಿದ್ಲಲ್ಲ, ಈಗ ಅವಳು ಶೆಫ್ ಅಂತ ಹೇಳಕ್ಕೆ ಚೆಫ್ ಅಂತ ಹೇಳಿದ್ಲು. ಕೌಂಟ್ರ್ ಕೊಡಿ ಮತ್ತೆ ಎನ್ಕೌಂಟ್ರ್ ಮಾಡಿ. ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಗೈಸ್ ನಾವು ಇಷ್ಟು ಜನ ಇನ್ನೊಬ್ರು ಮಿಸ್ಸಿಂಗ್ ಇದರಲ್ಲಿ, ಅಷ್ಟು ಕ್ಲೋಸ್ ಆಗಿತ್ತು ಅರಸನಗರದಲ್ಲಿರುವಾಗ. ಊಟ ಮಾಡ್ತಾ ಇದ್ದೀರಿ, ಊಟ ಮಾಡಿ ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಊಟ ಎಲ್ಲ ಆಯ್ತು ಗೈಸ್, ಊಟ ಎಲ್ಲ ಮಾಡಿದೆ. ಚೆಫ್ ಬರ್ತಿದ್ದಾರೆ, ಚೆಫ್ ಬರ್ತಿದ್ದಾರೆ. ಊಟ ಆಗ್ಬಿಟ್ಟು ಈಗ ಹೊಟ್ಟೆ ತುಂಬಿ ಊಟನೇ ಮಾಡಿಲ್ಲ, ಇಷ್ಟೇ ಮಾಡಿಲ್ಲ ಅವಳು. ಅದು ಹೊಡಿತಿದ್ದಾಳೆ ಬರೀ ಡೌರಾಣಿ ಅವಳಷ್ಟು ಚಿಕ್ಕ ಮಕ್ಳ ತರ ಊಟ ಮಾಡಿದ್ರು ಯಾರಿಲ್ಲ. ಹಂಗಲ್ಲ, ನಾನು ಬಂದಿದ ತಕ್ಷಣ ಟೀ ಮತ್ತೆ ಸ್ನ್ಯಾಕ್ಸ್ ತಿಂದಲ್ಲ, ಅದಕ್ಕೆ ನಂಗೆ ಊಟ ಸೇರಿಲ್ಲ. ಆಯ್ತು, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬನ್ನಿ ಇಬ್ರು ಬನ್ನಿ, ಬಾಯ್ ಮಾಡ್ಬಿಡುವ. ನಮ್ಮ ಪ್ರೀತಿಯ ಹೆಚ್ಚಿನವರೊಂದಿಗೆ ಈಗ ಬೀಳ್ಕೊಡುತ್ತಿದ್ದೇನೆ. ಟಾಟಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅನುಷಾ ಹೂವಕ್ಕೆ ಥ್ಯಾಂಕ್ ಯು.
ಫಾರ್ ವಾಚಿಂಗ್. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ತರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ. ನೀವು ಹೇಳಿ ನೀವು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕರೆಕ್ಟ್. ಇಷ್ಟೇ ಮತ್ತೆ ಬಾಯ್.